ಎಲ್ಲರಿಗೂ. ಬೆಳಗಿನ ತಿಂಡಿಗೆ ತುಂಬ ರುಚಿಕರವಾದ ಹಾಗೆ ಸುಲಭವಾಗಿ ಮಾಡುವಂತಹ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ನೀವು ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬನ್ನಿ, ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತಂತೆ ನೋಡ್ಕೊಂಡು ಬರೋಣ. ಅಕ್ಕಿ ಹಿಟ್ಟು, ಒಂದು ಈರುಳ್ಳಿನ ಇದರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿರಬೇಕು. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಹಸಿ ಮೆಣಸು, ತುರಿದಿರುವಂಥ ಕ್ಯಾರೆಟ್, ತುರಿದಿರುವಂಥ ಸ್ವಲ್ಪ ಶುಂಠಿ, ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು ಏನು ಹೇಳ್ತೀವಲ್ಲ ಅದು, ಹಾಗೆ ಕರಿಬೇವನ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ತೆಂಗಿನಕಾಯಿ ತುರಿ, 1 ಸ್ಪೂನ್ ಜೀರಿಗೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 3 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಾವಿವತ್ತು ತೊಗೊಂಡಿರುವಂಥ ಅಕ್ಕಿ ಹಿಟ್ಟಿಗೆ ನಾನೇನು ತೋರಿಸಿದ್ದೀನಿ ಅದನ್ನೆಲ್ಲ ಹಾಕಬೇಕು. ನಿಮಗೆ ಕ್ಯಾರೆಟ್ ಇಲ್ಲಿ ಆಪ್ಷನಲ್, ಬೇಕಿದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಸಬ್ಬಕ್ಕಿ ಸೊಪ್ಪನ ಕ್ವಾಂಟಿಟಿ ಕೂಡ ನೀವು ಬೇಕಿದ್ರೆ ಜಾಸ್ತಿ ಮಾಡ್ಕೊಳ್ಬೋದು. ಇದನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸಬ್ಬಕ್ಕಿ ಸೊಪ್ಪು ಹಾಕಿರೋದ್ರಿಂದ ನಮಗಿದು ತುಂಬ ಟೇಸ್ಟ್ ಆಗಿರುತ್ತೆ, ಹಾಗೆ ತುಂಬ ಸ್ಮೂತಾಗಿ ಕೂಡ ಬರುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವೇನು ಐಟಮ್ ಹಾಕ್ಕೊಂಡಿದ್ದೀವಿ ಅದು ಅಕ್ಕಿ ಹಿಟ್ಟು ಜೊತೆ ಚೆನ್ನಾಗಿ ಬೆರಿಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನು ಹಾಕಿ, ನಾವು ಚಪಾತಿ ಹಿಟ್ಟು ಕಲಿಸ್ಕೊಳ್ತೀವಲ್ಲ ಆ ರೀತಿ ಕಲಿಸ್ಕೊಳ್ಬೇಕು. ನೀರು ನೋಡ್ಕೊಂಡು ಹಾಕಿ, ಒಂದೇ ಸಲ ಫುಲ್ ಹಾಕಬೇಡಿ, ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಬೇಕು. ತುಂಬ ಸುಲಭ ಇದು ಮಾಡೋದು, ಅದರ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ. ನೀವು ಇದನ್ನ ಬೇಕಿದ್ರೆ ಚಟ್ನಿ ಜೊತೆ ಇಲ್ಲಾಂದ್ರೆ ತುಪ್ಪ ಜೊತೆ ಕೂಡ ತಿನ್ಬೋದು. ನೋಡಿ, ಈ ಥರ ಹಿಟ್ಟನ್ನ ಚೆನ್ನಾಗಿ ಕಲಸ್ಕೊಂಡು ಅದರ ಮೇಲ್ಗಡೆ ಎಣ್ಣೆ ಹಾಕಿ ಇಟ್ಕೊಳ್ಳಿ. ಇದನ್ನ ನೀವೇನು ಜಾಸ್ತಿ ಹೊತ್ತು ಇಡ್ಬೇಕಂತ ಏನಿಲ್ಲ, ಹಿಟ್ಟು ಕಲಸಿದ ತಕ್ಷಣ ಮಾಡ್ಕೊಳ್ಬಹುದು. ಇವಾಗ ರೊಟ್ಟಿ ತಟ್ಟೋದು ಹೇಗೆ ಅಂತ ನೋಡೋಣ. ಬಟರ್ ಶೀಟ್ ಆಗಿರ್ಬೋದು ಅಥವಾ ಹೋಳಿಗೆ ಮಾಡೋ ಶೀಟ್, ಇಲ್ಲ ಅಂದ್ರೆ ನೀವು ಬಾಳೆ ಎಲೆ ಕೂಡ ಯೂಸ್ ಮಾಡ್ಬೋದು. ಅದು ಇಲ್ಲ ಅಂದ್ರೆ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ, ಅದು ಖಾಲಿ ಆದಮೇಲೆ ಅದು ಕವರನ್ನು ಓಪನ್ ಮಾಡಿಬಿಟ್ಟು ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ನೀರು ಹಾಕಿ ಅಥವಾ ಎಣ್ಣೆ ಕೂಡ ಹಚ್ಚಿ, ನಿಮಗೆ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ಹಿಟ್ಟನ್ನು ತಗೊಂಡು ಕೈನ ಒದ್ದೆ ಮಾಡ್ಕೊಳ್ತಾ ರೊಟ್ಟಿ ತಟ್ಟಿ, ಅವಾಗ ನೀಟಾಗಿ ಬರುತ್ತೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ರೊಟ್ಟಿ ತಟ್ಟಿಬಿಟ್ಟು ಈ ಥರ ಸೈಡಲ್ಲಿ ಎಡ್ಜು ಓಪನ್ ಆದರೆ ನೀವು ಈ ಥರ ನೀಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಕಾದಿರುವಂಥ ಹಂಚಿಗೆ ಎಣ್ಣೆನ ಹಚ್ಚಿಬಿಟ್ಟು ನಾವೇನು ರೊಟ್ಟಿ ತೊಟ್ಟಿದ್ವಲ್ಲ ಆ ಶೀಟನ್ನ ಹಾಕಬೇಕು. ಅದಕ್ಕೆ ನೋಡಿ, ಈ ಥರ ಹಾಕಿದ ಮೇಲೆ ಅದು ತಕ್ಷಣ ತೆಗಿಯಕ್ಕೆ ಬರಲ್ಲ, 1-2 ಸೆಕೆಂಡ್ ಬಿಡಿ, ಅದು ಬಿಸಿ ಆದ ತಕ್ಷಣ ಈಸಿಯಾಗಿ ತೆಗಿಯಕ್ಕೆ ಬರುತ್ತೆ. ನೋಡಿ, ಇವಾಗ ಇದನ್ನು ಓಪನ್ ಮಾಡಿಬಿಟ್ಟು ಮೇಲ್ಗಡೆಗೆ ಎಣ್ಣೆ ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀವು ಎಣ್ಣೆ ಇಲ್ಲಾಂದ್ರೆ ತುಪ್ಪ ಕೂಡ ಬಳಸ್ಬೋದು, ಹಾಗೆ ಬೆಣ್ಣೆ ಕೂಡ ಚೆನ್ನಾಗಾಗುತ್ತೆ ಟೇಸ್ಟು. ಮುಚ್ಚಳನ ಮುಚ್ಚಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಿಮಗೆ ರೋಸ್ಟ್ ಬೇಕಂದ್ರೆ ರೋಸ್ಟ್ ಮಾಡ್ಕೊಳ್ಬೋದು, ಇಲ್ಲ ಸ್ಮೂತ್ ಆಗಿರಬೇಕು ಅಂದರೆ ಮೀಡಿಯಮ್ ಆಗಿ ಕಾಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ. ಕೆಂಪು ಚಟ್ನಿ ಆಗಿರ್ಬೋದು, ತುಪ್ಪಕ್ಕಾಗಿರ್ಬೋದು, ಬೆಣ್ಣೆ ಕೂಡ ಚೆನ್ನಾಗಾಗುತ್ತೆ. ನೀವು ನಿಮ್ಮ ಮನೇಲಿ ತುಂಬ ಸುಲಭವಾಗಿ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಇದೇ ಥರ ಹೆಚ್ಚಿನ ವಿಡಿಯೋಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ. ಟೇಕ್ ಕೇರ್, ಬಾಯ್.